ಹಳ್ಳಿ ಸೋಡೆ ಅದ ರೀ. ಇದು ಎಷ್ಟು ಕಿಲೋಮೀಟರ್ ಅದ ರೀ ಅಡ್ಡಾಡಕ್ರಿ? ಅವು ಗೊಂಬಿ ಅದು ಎಂಟ್ರಿ ಫೀ 20 ರೂಪಾಯಿ ಒಳಗಡೆ ಹೋಗಕ್ಕೆ. ಇವಾಗ ನಾವು ಟಿಕೆಟ್ ತೊಂದೆವು, ಇವಾಗ ಒಳಗಡೆ ಹೋಗೋಣ. ಇದು ಇಲ್ಲಿ ಎಂಟ್ರಿ ಫೀ. ಇಲ್ಲಿ ಏನಪ್ಪ ಪ್ರವಾಸ ಬಸ್ಸನ್ನು ಒಬ್ಬ ಮನುಷ್ಯಗೆ 20 ರೂಪಾಯಿ, ಮತ್ತು ಅಲ್ಲಿ ಎಂಟ್ರಿ ಫೀ ಅಂತ 5 ರೂಪಾಯಿ. ಅಲ್ಲಿಂದ ಈ ಒಳಗೆ ಬಂದರೆ ಇಲ್ಲಿ ಏನಪ್ಪ ಹಳ್ಳಿಗಾರು ಒಂದು ಜೀವನ ಶೈಲಿಯನ್ನು ಗೊಂಬೆಗಳು ಮಾಡಿದ್ದಾರೆ, ನಾವು ಅದನ್ನು ನೋಡ್ಬೋದು ಇಲ್ಲಿ. ಇಲ್ಲಿ ಹಿಂದೆಗಡೆ ಬಹುಶಃ ಕಾಣ್ತಿರ್ಬೋದು ನಿಮ್ಗೆ, ಅಲ್ಲಿ ಒಂದು ಎತ್ತಿನ ಬಂಡಿ ಇರೋದು. ಇಲ್ಲಿಂದ ನಾವು ಆಕಲಿ ಅದರ ಹತ್ರ ಹೋಗ್ಬೇಕು. ಇದು ಸಂಪೂರ್ಣ ಬೆಟ್ಟ ಆಗಿದ್ರಿಂದ ಒಂದು ಸ್ವಲ್ಪ ಹತ್ತಕ್ಕೆ ದಮ್ ಬರ್ತಾಯಿದೆ. ಇಲ್ಲಿಂದ ಮೇಲೆ ಹಬ್ಬಬೇಕಿನ ಅಲ್ಲಿ ಕಾಣ್ತಿದ್ದಲ್ಲ, ಅಲ್ಲಿ ಹೋಗ್ಬೇಕು. ಇವಾಗ ಬನ್ನಿ, ಇವಾಗ ಅಲ್ಲಿ ಹೋಗೋಣ. ಇದರೊಳಗೆ ಏನಿದೆಯಪ್ಪ ಅಂದ್ರೆ ರೈತರ ಒಂದು ಹಳ್ಳಿಯ ಜೀವನ, ಹಿಂದಿನ ಕಾಲದಲ್ಲಿ ಆಗಿರಲಿ ಈಗಿನ ಕಾಲದಲ್ಲಾಗಲಿ ಹಳ್ಳಿಯ ಜೀವನ ಹ್ಯಾಂಗೆ ಯಾವ ರೀತಿಯಾಗಿದೆ ಅಂತ ಮೂರ್ತಿಗಳನ್ನು ಮಾಡಿದ್ದಾರೆ. ನಾವೀಗ ಅದೇ ನೋಡೋಕೆ ಹೋಗ್ತಿರೋದು. ಇಲ್ಲಿಂದ ಮೇಲೆ ನೋಡಿ ಹಿಂದ್ಗಡೆ ಕಾಣುತ್ತಿಲ್ಲ, ಸಂಪೂರ್ಣ ಬೆಟ್ಟ ಪೂರ. ಇದು ಎಂಟ್ರಿ. ಇಲ್ಲೊಂದು ಎಂಟ್ರಿ. ಇಲ್ಲಿ ಹೋದಪ್ಪ ಅಂದ್ರೆ ಒಳಗೆ ನಿಮಗೆ ನೋಡೋಕೆ ಸಿಗ್ತಾವೆ. ಇದು ಎಂಟ್ರಿ ಒಂದು ನೋಟ. ಮೊಟ್ಟ ಮೊದಲ ಬಾರಿಗೆ ರೈತನ ಒಂದು ವಾಹನ ಬಂಡಿ ಮತ್ತು ಅವನ ಎತ್ತುಗಳು. ಇವಾಗ ಇದರೊಳಗೆ ಎಂಟ್ರೆನ್ಸ್ ಆಗಬೇಕು. ಇಲ್ಲೇನಪ್ಪ ಅಂದ್ರೆ ಜಾಸ್ತಿ ನನಗೆ ನನ್ನ ಮುಖ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನಿಮಗೆ ತೋರಿಸ್ಬೇಕಲ್ಲ ಒಂದು ಹಳ್ಳಿಯ ಜೀವನ ಯಾವ ರೀತಿ ಅಂತ. ನೋಡಿ, ಹಿಂದಿನ ಕಾಲದಲ್ಲಿ ಹಿರಿಯರು ಕಟ್ಟಿ ಮೇಲೆ ಕುಳಿತಿರುವಂಥ ಜಾಗ. ಎಂಟ್ರೆನ್ಸ್ ಸೈಡು ಇದು ಒಂದು ರೈತನ ಎತ್ತಿನ ಬಂಡಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಟೆ ಮೇಲೆ ಹರಟೆ ಹೊಡಿತಿದ್ದಂಥ ಜನಗಳು ಆ ಥರ ಇತ್ತು. ಇವಾಗೆಲ್ಲ ಮೊಬೈಲ್ ಆಗ್ಬಿಟ್ಟು ಈ ಕಡೆ ಎಲ್ಲಿತ್ತಲ್ರಿ ಫಸ್ಟೇ ಎಂಟ್ರೆನ್ಸ್ ಬರೋದು ಅದ ರೀ. ಏನು ಹುಡುಗರು ಆಡೋದು? ಹಾಂ ಹಾಂ, ಇದು 4 ಎಕರೆ. ನೋಡಿ ಶಾಲಾ ಪ್ರವಾಸ ಬಂದಿರೋದು ಹುಡುಗರು, ಫುಲ್ ಖುಷಿ ಎಂಜಾಯ್ ಮಾಡೋಕ್ಕೆ. ಇಲ್ಲೇನಪ್ಪ ಅಂದ್ರೆ ರೈತರು ಒಂದು ಬಡಗಿತನ ಮಾಡುವ ಕಾಯಕದಲ್ಲಿ ನಿರತ ಆಗಿರುವಂಥ ಒಂದು ದೃಶ್ಯ. ಮೂರ್ತಿಗಳಿವು ನೋಡಿ. ನೋಡಿ ಎಲ್ಲ ಕಾಣ್ತಿದೆಲ್ಲ. ಇಲ್ಲೊಂದು ಮಂದಿರದಲ್ಲಿ
ದೇವಸ್ಥಾನದ ಮುಂದೆ ಭಕ್ತಾದಿಗಳು ಕೂತಿರುವಂಥದ್ದು ನೋಡಿ, ತೋರಿಸ್ತೀನಿ. ಭದ್ರಾಕ್ಷಿ ಗಿಡ ಇದು. ದೇವಾಲಯದ ಮುಂದೆ ಭಕ್ತಾದಿಗಳು ಕೂತಿರೋದು, ಮಾತನಾಡುತ್ತಿರುವುದು, ನಾರಿಯರು ದೇವಸ್ಥಾನಕ್ಕೆ ಬರುವಂಥ ದೃಶ್ಯ ನೋಡಿ. ದೇವರ ಒಂದು ಗಂಟೆ ಬಾರಿಸ್ತಿರುವುದು. ಇಲ್ಲಿಂದ ಮುಂದೆ ಹೋಗ್ಬೇಕಿನ ಪೂರ ಸಂಪೂರ್ಣ ನೋಡಿದು, ಸಂಪೂರ್ಣ ಬೆಟ್ಟ ಇದೆ. ಇವಾಗ ಬೆಟ್ಟದ ಮೇಲೆ ಬಂದಿರೋದು ನಾವು ನೋಡಿ, ಕಾಣ್ತಾ ಇದೆ. ಇಲ್ಲೇನಪ್ಪ ಅಂದ್ರೆ ಹಳ್ಳಿಯ ಜನರು ಬಟ್ಟೆ ತೊಳೆಯೋದು ಮತ್ತು ಬಾಯಿಯಿಂದ ನೀರು ಸೇದೋದು ನೋಡಿ, ತೊಗೊಂಡು ಹೋಗ್ತಾ ಇರೋದು ಬಾವಿಯಲ್ಲಿನ ನೀರು ನೋಡಿ, ಬಟ್ಟೆ ಒಕ್ಕೊಂಡು ಹೋಗ್ತಿರೋದು. ಇಲ್ಲಿ ನೋಡಿ ಎಮ್ಮೆ, ಎಮ್ಮೆ ಆಗಿನ ಕಾಲದಲ್ಲಿ ಏನಪ್ಪ ಎಮ್ಮೆಯ ಮೇಲೆ ಭಾಳಷ್ಟು ಒಂದು ಬಿಂದಿಗೆಯನ್ನು ಇಟ್ಕೊಂಡು ಮನೆಗಳಿಗೆ ನೀರು ಒಯ್ತಾ ಇದ್ರು. ಸೇಮ್ ಒರಿಜಿನಲ್ ಟೈಪ್ ಜನರೇ ನೋಡೋಣಾಗುತ್ತೆ. ಇವಾಗ ಮುಂದೆ ಚೌರಿಕ ತಲೆ ಕೂದಲನ್ನು ಕಟಿಂಗ್ ಮಾಡ್ತಿರೋದು, ಚೌರಿಕನ ಒಂದು ಪ್ರತಿಮೆ. ಇದು ಒಂದು ರೈತನ ಮನೆ. ರೈತನ ಮನೆಯಲ್ಲಿ ಅವನ ಮಡದಿ ಮತ್ತು ಅವನ ಮನೆಯ ಮುಂದೆ ಅವನ ಎತ್ತುಗಳು, ಅವನ ಹೆಂಡತಿ ಮಜ್ಜಿಗೆ ಮಾಡ್ತಿರೋದು ನಿಮಗೆ ನೋಡೋದು ಸಿಗ್ತದೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ರೈತನ ಮನೆ. ರೈತನ ಸಾಕಿದಂಥ ಎತ್ತುಗಳು, ಎಮ್ಮೆ, ಅವನ ಒಂದು ಬಂಡಿ. ರೈತನ ಮನೆಯ ಮುಂದೆ ಆಕಳುಗಳು, ಸಾರಿ ಇದು ಅಜ್ಜಿಯ ಮನೆ. ಅಜ್ಜಿಯ ಮನೆಯಲ್ಲಿ ಇರುವಂಥ ಇಲ್ಲಿ ಏನಪ್ಪ ಅಂದ್ರೆ ಹಸುವಿನ ಕರು, ಅಜ್ಜಿ ಗೋಧಿ ಹೊಲಿಯುತ್ತಿರುವುದು ಹಾಗೂ ಅಜ್ಜಿಯ ಗಂಡ ಮಲಗಿರೋದು. ಇಲ್ಲಿ ನೋಡಿ ಆಡು, ಕುರಿ ಮೇವು ತಿಂತಾ ಇರೋದು ಕುರಿಗಳು. ಇಲ್ಲಿ ಏನಪ್ಪ ಅಂದ್ರೆ ಗರಡಿ ಮನೆ ಮತ್ತು ಕುಸ್ತಿಪಟುಗಳು ಇಬ್ಬರು, ಅಲ್ಲೊಬ್ಬ ಕುಳಿತುಕೊಂಡು ಇದ್ದಾನೆ. ಇದು ಒಂದು ಗರಡಿ ಮನೆ. ಈ ಥರ ಪ್ಲೇಸ್ಗಳಲ್ಲಿ ಹೋದಲ್ಲಿ ನಾವು ಯಾವುದೇ ರೀತಿಯಾದಂಥ ಹಾನಿಯನ್ನು ಮಾಡಬಾರ್ದು. ಕಾಗದ ಆಗಲಿ, ಯಾರು ಪ್ಲಾಸ್ಟಿಕ್ ಸಾಮಾನುಗಳಾಗಲಿ, ಇಲ್ಲಿ ಈ ಥರ ಡಸ್ಟ್ಬಿನ್ನು ಇರ್ತವೆ ಯೂಸ್ ಅಂತ. ನಾವು ಇದರೊಳಗೆ ನಾವು ತಂದಂಥ ಯಾವುದೇ ಕ್ಯಾರಿ ಬ್ಯಾಗ್ ಆಗಲಿ, ಪ್ಲಾಸ್ಟಿಕ್ ಆದರೆ ಇದರೊಳಗೆ ಹಾಕಬೇಕು. ಈ ಕ್ಯಾರಿ ಬ್ಯಾಗ್ ಈ ಥರ ಕಾಣ್ತಿದ್ದಿಲ್ಲ, ಈ ಒಂದು ಕ್ಯಾರಿ ಬ್ಯಾಗ್ ಈ ಥರ ಯಾರು ಈ ಥರ ಎಸೆಯಬಾರ್ದು. ಯಾಕೆ ಇದರೊಳಗೆ ಹಾಕಿದ್ರಪ್ಪ ಅಂದ್ರೆ ಒಂದು ಪರಿಸರ ಸ್ವಚ್ಛವಾಗಿರ್ತದೆ. ಇದೇನಪ್ಪ ಅಂದ್ರೆ ಗಾಣಿಗರ ತನ್ನ ಮನೆಯಲ್ಲಿ ಗಾಣವನ್ನು ಮಾಡ್ತಿರೋದು, ಎಣ್ಣೆ ತೆಗಿತಿರೋದು. ಇದು ಬಂದುಬಿಟ್ಟು ಅವನ ಒಂದು ಹೋರಿ, ಎಣ್ಣೆ ತೆಗಿತ ಎಣ್ಣೆ ಕ್ಯಾನ್ಗಳು. ಇದು ನೋಡಿ, ಇದೇನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ರೈತರು ಹಿಂದಿನ ಕಾಲದಲ್ಲಿ ರೈತರ ಮಕ್ಕಳಿಗೆ ಪಾಠವನ್ನು ಮಾಡ್ತಿರುವ ಮೇಷ್ಟ್ರು. ಇದು ಪಾಠಶಾಲಾ ಆಗಿನ ಕಾಲದ್ದು. ಅಕ್ಕ ಸಾಲಿಗ
ಚಿಕ್ಕ ಸಾಲಿಗ. ಇದೇನಪ್ಪ ಹಿಂದಿನ ಕಾಲದಲ್ಲಿ ಗೌಡ್ರ ಮನೆ, ಬೋರ್ಡ್ ಹಾಕಿದ್ದಾರೆ ಗೌಡ್ರ ಮನೆ ಅಂತ. ಇಲ್ಲಿ ಗೌಡ ಮತ್ತು ಗೌಡತಿ ಇಲ್ಲಿ ಕುತ್ಕೊಂಡಿರೋದು. ಅದು ಅವನ ಎಮ್ಮೆ, ಇದು ಹಸು ಕರು. ಗೌಡನ ಮನೆಯ ಕೆಲಸದವರು. ಇಲ್ಲೇನಪ್ಪ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಆಟ ಆಡುತ್ತಿರುವಂಥ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ಇದೇನಪ್ಪ ಅಂದರೆ ಇದು ಗೋಲಿ ಆಟದ ಮನೆ ಇದು ಮಕ್ಕಳ ನೋಡಿ. ಇಲ್ಲೇನಪ್ಪ ಅಂದರೆ ಗಿಲ್ಲಿ ದಾಂಡ ಆಡ್ತಿರೋದು. ಆ ಕಡೆ ಕುಂಟೆ ಬಿಲ್ಲೆ ಮತ್ತು ಹಲವಾರು ಮೂರ್ತಿಗಳನ್ನು ಮಾಡಿದ್ದಾರೆ. ಇದು ದರ್ಬಿ, ಬಟ್ಟೆ ಹೊಲಿಯುವ ಒಂದು ದೃಶ್ಯ ನೋಡಿ. ಹಿಂಗೆ ಮೇಲೆ ಹೋಗಿ ಇದು ಏನಿದೆಯಲ್ಲ ಸಂಪೂರ್ಣ ಬೆಟ್ಟದಲ್ಲಿ ಮಾಡಿರೋದು. ಇದು ಜಮಖಂಡಿ ತಾಲೂಕಿನಲ್ಲಿ ಇರುವಂಥದ್ದು. ಸಕ್ಕರೆ, ಅಕ್ಕಿ, ರವಾ. ಇದೊಂದು ಕಿರಾಣಿ ಅಂಗಡಿ. ಕುಂಬಾರವಣಿ ಮಡಿಕೆ ಮಾಡುತ್ತಿರುವುದು ಅವನ ಮಗ ಮತ್ತು ಮಡದಿ ಕುಂಬಾರ ಗಡಿಗೆ ಮಾಡ್ತಾ ಇರುವುದು. ಇದು ವಡ್ರ ಜನಾಂಗ ಅಂತ. ಇದು ಕಮ್ಮಾರನ ಮನೆ. ಇದು ಹಿಂದಿನ ಕಾಲದಲ್ಲಿ ಕಂಬಾರನ ಆಯುಧಗಳನ್ನು ತಯಾರಿಸುತ್ತಿರುವ ಒಂದು ದೃಶ್ಯ. ಕುಡಿಗೋಲು, ಇದೇನಪ್ಪ ಅಂದ್ರೆ ಲಂಬಾಣಿ ಜನಾಂಗ. ಮೇದಾರರು ಹಾಗೂ ಚಮ್ಮಾರಿಕೆ ಮಾಡುತ್ತಿರುವುದು ಒಂದು ದೃಶ್ಯ. ಇದೇನಪ್ಪ ಅಂದ್ರೆ ಮೊಟ್ಟಿ ಬಾಯತ್. ಮೀನುಗಾರಿಕೆ ಒಂದು ದೃಶ್ಯ. ಮೀನು ಹಿಡಿಯುತ್ತಿರುವುದು ನೋಡಿ. ಇದೇನಪ್ಪ ಅಂದ್ರೆ ಗುಡಿಸಲು, ಅಜ್ಜಿಯ ಒಂದು ಗುಡಿಸಲು ಮತ್ತು ಕೋಳಿಗಳು ಸಾಕಿರುವುದು. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಇನ್ನೂ ಕೆಲವೊಂದು ಪ್ಲೇಸ್ಗಳು ನಿಮ್ಗೆ ಟ್ರೈ ಮಾಡ್ತೀನಿ ನಾನು. ಇದು ಏನಪ್ಪ ಅಂದರೆ ಜಮಖಂಡಿಯ ಕಟ್ಟಿಕೆರೆ ಪಾರ್ಕ್. ಇದು ಬಾಯ್.